ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಅನ್ಸುತ್ತೆ. ಸೊ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಲ್ಲಿ ಈಗಾಗಲೇ ಅನೌನ್ಸ್ ಆಗಿದೆ ಸ್ನೇಹಿತರೆ. 8,176 ಪೋಸ್ಟ್ ಗಳಿದಾವೆ. ಸೊ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಗಳಿಗೆ, ಓಕೆನಾ. ಸೊ ಇದಕ್ಕೆಲ್ಲ ಏನು ಡೀಟೇಲ್ಸ್ ಇದೆ ಮತ್ತು ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಯಾವಾಗ ಕರೆದಿದ್ದಾರೆ, ಯಾವತ್ತು ಲಾಸ್ಟ್ ಡೇಟ್ ಇದೆ, ಏನೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಹೊಂದಿರಬೇಕು, ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಈ ಎಲ್ಲಾ ಪ್ರಶ್ನೆಗಳಿಗೂ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಾ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ತಪ್ಪದೇನೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ, ಓಕೆನಾ. ಸೊ ನೋಡಿ, ನೋಡಬಹುದಾಗಿರುತ್ತೆ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟ್ 2026 ಕರೆದಿದ್ದಾರೆ. ಕರ್ನಾಟಕ ಪೊಲೀಸ್ ಜಾಬ್ಸ್ ಆಗಿರುತ್ತೆ ಇದು, ಓಕೆನಾ. ಸೊ ಇದನ್ನ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸೊ ಅಪ್ಲಿಕೇಶನ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಲಿಂಕ್ ನ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೋಬಹುದು. ಸೊ ಈ ಒಂದು ಪೋಸ್ಟ್ ಅಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ .com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಇದರಲ್ಲಿ ಬಂದು ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸೊ ಡೈರೆಕ್ಟ್ ಆಗಿ ನೋಡಿ, KSP ಕರ್ನಾಟಕ ರಿಕ್ರೂಟ್ಮೆಂಟ್ 2026, ಓಕೆನಾ. ಸೊ ಕರ್ನಾಟಕ ಸ್ಟೇಟ್ ಪೊಲೀಸ್ ಪೋಸ್ಟ್ ನೇಮ್ ಬಂದು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದು 2026ರಲ್ಲಿ ಕರೆದಿರುವಂತದ್ದು. ಇದು ಅಪ್ಕಮಿಂಗ್ ನೋಡಿ, ದಿಸ್ ಅಪ್ಕಮಿಂಗ್ recruitment drives offers a significant opportunity for candidates who build a career in police department. ಸೊ ಅಂತ ಹೇಳಿದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ನಿಮ್ಮ ಭವಿಷ್ಯನ ರೂಪಿಸ್ಕೋಬೇಕು ಅಂತ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಪೋಸ್ಟ್ ತುಂಬಾ ಉಪಯೋಗ ಆಗಿರುತ್ತೆ. 8,000 ಪೋಸ್ಟ್ಗಳು ತುಂಬಾ ಜಾಸ್ತಿ ಇದೆ ಸ್ನೇಹಿತರೆ. ಸೊ ಆದಷ್ಟು ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡೋದನ್ನ ಮಿಸ್ ಮಾಡಕ್ ಹೋಗ್ಬೇಡಿ, ಓಕೆನಾ. ಸೊ ಹಾಗೆ ನೋಡೋದಾದ್ರೆ, ನೀವು ಯಾವ್ದಾದ್ರು ಬೇರೆ ಪೋಸ್ಟ್ ಗಳಿಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಲಾಸ್ಟ್ ಡೇಟ್ ಹತ್ರದಲ್ಲಿ ಇರುವಂತಹ ಪೋಸ್ಟ್ ಗಳದ್ದು ಲಿಂಕ್ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಡಿ, ಅದಾದ ನಂತರ ಮುಂದಕ್ಕೆ ಹೋಗೋಣ. ಸೊ ಇದರಲ್ಲಿ ನಿಮ್ಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಗೆ ಕರೀತಾರೆ, ಆರ್ಮ್ಡ್ ಪೊಲೀಸ್ ಗೆ ಕರೆದಿದ್ದಾರೆ, ಮತ್ತು ಸ್ಪೆಷಲ್ ರಿಸರ್ವ್ ಪೊಲೀಸ್ ಇದೆ, ಮತ್ತು KSI SF ಪೊಲೀಸ್ ಕಾನ್ಸ್ಟೇಬಲ್ ಗಿದೆ, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಗಿದೆ, ಓಕೆನಾ. ಸೊ ಇದು 10th ಇಂದ ಹಿಡಿದು ಡಿಗ್ರಿ ವರೆಗೂ ಮಾಡ್ಕೊಂಡಿರ್ಬೇಕಾಗುತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್, ಓಕೆನಾ. ಸೊ ಇದು ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ತರಹದ ಪೋಸ್ಟ್ ಗಳು ಡಿಪಾರ್ಟ್ಮೆಂಟ್ ವೈಸ್ ಬಿಟ್ಟಿದ್ದಾರೆ ಸ್ನೇಹಿತರೆ, ಓಕೆನಾ. ಸೊ 8,000 ಪೋಸ್ಟ್ ಗಳು ಎಲ್ಲಾ ಒಂದು ಸಿವಿಲ್ ಪೊಲೀಸ್ ಆಗಿರ್ಲಿ, ಆರ್ಮ್ಡ್ ಪೊಲೀಸ್ ಆಗಿರ್ಲಿ, ರಿಸರ್ವ್ ಪೋಲೀಸ್ ಆಗಿರ್ಲಿ, KSI SF ಪೊಲೀಸ್ ಅಲ್ಲಿ ಆಗಿರ್ಲಿ, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಆಗಿರ್ಲಿ, ಸೊ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಡಿವಿಷನ್ಸ್ ಏನಿದೆ ಅದರಲ್ಲಿ ಎಲ್ಲದಕ್ಕೂ ಸೇರಿ 8,000 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ, ಓಕೆನಾ. ಸೊ ಇದ್ರದ್ದು ನೋಟಿಫಿಕೇಶನ್ ಇನ್ನೂ ರಿಲೀಸ್ ಆಗಿಲ್ಲ ಸ್ನೇಹಿತರೆ, ಕಂಪ್ಲೀಟ್ ನೋಟಿಫಿಕೇಶನ್ ಈಗಾಗಲೇ. ಸೊ ಲಾಸ್ಟ್ ಟೈಮ್ ಒಂದು ರಿಲೀಸ್ ಮಾಡಿದ್ರು, ಈಗ ಮತ್ತೆ ಇನ್ನೊಂದು ಅಪ್ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಏನ್ ಅಪ್ಡೇಟ್ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಇದ್ರದ್ದು ಏಜ್ ಲಿಮಿಟ್ ನೋಡೋದಾದ್ರೆ 18ರಿಂದ 38 ವರ್ಷದವರೆಗೂ ಏಜ್ ಲಿಮಿಟ್ ಇರುತ್ತೆ ಸ್ನೇಹಿತರೆ. ಸೊ ಹಾಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಸೊ OBC 2A 2B 3A 3B ಆಗಿರುವಂತಹ ಕ್ಯಾಂಡಿಡೇಟ್ಸ್ ಗೆ 3 ವರ್ಷದವರೆಗೂ ರಿಲ್ಯಾಕ್ಸೇಷನ್ಸ್ ಇದೆ. SC ST ಕ್ಯಾಂಡಿಡೇಟ್ಸ್ ಗೂ 5 ವರ್ಷದವರೆಗೂ ಇದೆ ಸ್ನೇಹಿತರೆ, ಓಕೆನಾ. ಸೊ ಹಾಗೆ ಇನ್ನು PWD ಕ್ಯಾಂಡಿಡೇಟ್ಸ್ ಗೆ 10 ವರ್ಷ ಇರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಈಗಾಗಲೇ ಹೇಳಿದಾಗೆ 10th ಬಂದು ಕಾನ್ಸ್ಟೇಬಲ್ ಲೆವೆಲ್ ಇರುತ್ತೆ. ಸೊ 12th PUC ಬಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಏನಿದ್ದಾರೆ ಅಂತ ಒಂದು ಅಭ್ಯರ್ಥಿಗಳಿಗೆ, ಮತ್ತು ಡಿಗ್ರಿ ಬಂದು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಗೆ, ಓಕೆನಾ. ಸೊ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಆಗಿರುವಂತಹವರು ಡಿಗ್ರಿ BCom BSc BE ಪೋಸ್ಟ್ ಗ್ರಾಜುಯೇಷನ್ ಯಾವ್ದೇ ಮಾಡ್ಕೊಂಡಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋದಾಗಿರುತ್ತೆ, ಓಕೆನಾ. ಸೊ ಇಲ್ಲಿ ಡಿವೈಡ್ ಮಾಡಿದ್ದಾರೆ ನೋಡಿ, ಯಾರ್ಯಾರಿಗೆ ಎಷ್ಟು ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಗೆ 5 ಪೋಸ್ಟ್ ಇದೆ, KK ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ, ಓಕೆನಾ. ಸೊ ವೇಕೆನ್ಸಿ ಡೀಟೇಲ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಗಮನದಲ್ಲಿ ಇರ್ಲಿ ಸ್ನೇಹಿತರೆ, ಓಕೆನಾ. ಸೊ ನಾನ್ ಕರ್ನಾಟಕ ರೀಜನ್ ಗೆ 15 ಇದೆ, ಮತ್ತು ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಗೆ 275 KK ದಲ್ಲಿ 1,375 ನಾನ್ KK ಇದೆ, ಓಕೆನಾ. ಸೊ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಗೆ 610 ಇದೆ, ಮತ್ತು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 3,500 ಇದೆ ಸರ್. ಸ್ಪೆಷಲ್ ರಿಸರ್ವ್ ಪೊಲೀಸ್ ಅಲ್ಲಿ 5,532 ಇದೆ, ಅದ ನಂತರ ನಾನ್ KK ಅಲ್ಲಿ 1,500 ಇದೆ ಸ್ನೇಹಿತರೆ. ಮತ್ತು KSI SF ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ 364 KK ಕಲ್ಯಾಣ ಕರ್ನಾಟಕ ರೀಜನ್ ಗೆ ಇದೆ ಸ್ನೇಹಿತರೆ. ಸೊ ಇದಿಷ್ಟು ವೇಕೆನ್ಸಿ ಡೀಟೇಲ್ಸ್, ಇಷ್ಟು ರಿಸರ್ವ್ ಮಾಡಿದ್ದಾರೆ. ಸೊ ನೋಡಿ, ಟೋಟಲ್ ಆಗಿ ಕಲ್ಯಾಣ ಕರ್ನಾಟಕ ರೀಜನ್ ಗೆ 1,786 ಪೋಸ್ಟ್ ಗಳು ಕೊಟ್ಟಿದ್ದಾರೆ. ನಾನ್ ಕಲ್ಯಾಣ ಕರ್ನಾಟಕ ರೀಜನ್ ಗೆ
6,390 ಪೋಸ್ಟ್ಗಳಿದಾವೆ ಸ್ನೇಹಿತರೆ. ಓಕೆನಾ. ಸೊ ಟೋಟಲ್ 8,176 ಪೋಸ್ಟ್ಗಳಿದಾವೆ. ಸೊ ಇದನ್ನ ಆದಷ್ಟು ನೋಡ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇದು ಸ್ಯಾಲರಿ ನೋಡೋದಾದ್ರೆ ಆಸ್ ಪರ್ KSP ನಾರ್ಮ್ಸ್ ಪ್ರಕಾರ ಹೇಳೋದಾದ್ರೆ ನಿಮಗೆ ಮಿನಿಮಮ್ ಕಾನ್ಸ್ಟೇಬಲ್ ಪೋಸ್ಟ್ಗೆ ಏನಿಲ್ಲ ಅಂದ್ರೂ ನಿಮಗೆ ಬೇಸಿಕ್ 30 ಬರುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ TA DA HRA ಮತ್ತು ಯೂನಿಫಾರ್ಮ್ ಅಲಯನ್ಸ್ ಇದೆಲ್ಲ ಸೇರಿ ನಿಮ್ಗೆ ಆಲ್ಮೋಸ್ಟ್ ನಿಮ್ ಕೈಗೆ ಒಂದು 50,000 ವರೆಗೂ ಬರುತ್ತೆ ಸ್ನೇಹಿತರೆ. ಓಕೆನಾ. ಇದು ಪೊಲೀಸ್ ಜಾಬ್ ಆಗಿರೋದ್ರಿಂದ ನೀವು ಸೊ ಟ್ರೈನಿಂಗ್ ತಗೋಬೇಕಾಗಿರುತ್ತೆ, ಫಿಸಿಕಲಿ ಫಿಟ್ ಇರಬೇಕಾಗಿರುತ್ತೆ. ಇಂಥ ಒಂದು ಅಭ್ಯರ್ಥಿಗಳನ್ನ ಮಾತ್ರ ಅವರು ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಫಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಸ್ನೇಹಿತರೆ. ಸೊ ರಿಟರ್ನ್ ಎಕ್ಸಾಮಿನೇಷನ್, ಫಿಸಿಕಲ್ ಟೆಸ್ಟ್ ಮತ್ತು ಎಂಡ್ಯೂರೆನ್ಸ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಆದಷ್ಟು ಬೇಗ ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡೋಕಿನ ಮುಂಚೆ ಫುಲ್ ಪ್ರಿಪೇರ್ ಆಗಿ ಸ್ನೇಹಿತರೆ. ಪ್ರಿಪೇರ್ ಆಗ್ತಾ ಇದ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಇನ್ನು ಯಾರಾದ್ರೂ ಓದೋದಕ್ಕೆ ಇನ್ನು ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳೋದಾದ್ರೆ ಅಂತ ಒಂದು ಅಭ್ಯರ್ಥಿಗಳು ಈಗಲೇ ಸ್ಟಾರ್ಟ್ ಮಾಡ್ಕೊಳ್ಳಿ ಓದ್ಕೊಳ್ಳೋದನ್ನ. ಸೊ ಫಸ್ಟ್ ಮೇನ್ ನೀವು ಕರೆಂಟ್ ಅಫೇರ್ಸ್ ನ ಓದ್ಕೋಬೇಕಾಗಿರುತ್ತೆ, ರೀಸನಿಂಗ್, ಜನರಲ್ ನಾಲೆಜ್ ನ ಓದ್ಕೊಂಡಿರ್ಬೇಕಾಗಿರುತ್ತೆ. ಹಾಗೆ ಒಂದಿಷ್ಟು ಬುಕ್ಸ್ ಗಳಿದಾವೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಬುಕ್ಸ್ ಅಂತ, ನಾನು ನಿಮ್ಗೆ ಬುಕ್ಸ್ ಡೀಟೇಲ್ಸ್ ನ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಯಾವ ವೆಬ್ಸೈಟ್ ಅಲ್ಲಿ ನೀವು ನೋಡಬಹುದು ಅನ್ನೋದು ಕೂಡ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ನೋಡೋದಾದ್ರೆ ನೀವು ರಿಜಿಸ್ಟ್ರೇಷನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ಇಮೇಲ್ ID, ಫೋನ್ ನಂಬರ್ ಕಂಪಲ್ಸರಿ ಕರೆಕ್ಟ್ ಆಗಿರುವಂತದನ್ನ ಇಟ್ಕೊಳ್ಳಿ ಸ್ನೇಹಿತರೆ. ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಇಮೇಲ್ ID, ಫೋನ್ ನಂಬರ್ ಕರೆಕ್ಟ್ ಆಗಿರುವಂತದನ್ನ ಕೊಡ್ಬೇಕಾಗಿರುತ್ತೆ. ಮತ್ತು ಪರ್ಸನಲ್ ಡೀಟೇಲ್ಸ್, ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕಂಪ್ಲೀಟ್ ಕರೆಕ್ಟ್ ಆಗಿರುವಂತದನ್ನ ಕೊಡಿ ಸ್ನೇಹಿತರೆ. ಇನ್ನು ಫೋಟೋಗ್ರಾಫ್, ಸಿಗ್ನೇಚರ್, ರೆಕಾರ್ಡ್ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಸೊ ಸ್ಕ್ಯಾನ್ಡ್ ಡಾಕ್ಯುಮೆಂಟ್ ಆಗಿ ನೀವು ಇಟ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ. ಸೊ ಅದಾದ ನಂತರ ನೀವು ಅಪ್ಲಿಕೇಶನ್ ಫೀ ಕೂಡ ಪೇ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅಪ್ಲಿಕೇಶನ್ ಲಿಂಕ್ ಇನ್ನು ಓಪನ್ ಆಗಿಲ್ಲ ಸ್ನೇಹಿತರೆ, ಆಕ್ಟಿವೇಟ್ ಆಗಿಲ್ಲ. ಡೈರೆಕ್ಟ್ ಆಗಿ ನೀವು ಬೇಕಂದ್ರೆ ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಲಿಂಕ್ ಅಲ್ಲೇ ಸಿಗುತ್ತೆ. ವಿಲ್ ಬಿ ಆಕ್ಟಿವೇಟೆಡ್ ಸೂನ್ ಅಂತ ಇರೋದು. ಕ್ಲಿಕ್ ಹಿಯರ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಕ್ಲಿಕ್ ಹಿಯರ್ ಮಾಡಿದ ತಕ್ಷಣ KSP ಇದರಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಕರ್ನಾಟಕ ಸ್ಟೇಟ್ ಏನು ರಿಕ್ರೂಟ್ಮೆಂಟ್ ಇದೆ ಅದರಲ್ಲಿ ಕರೀತಾರೆ ಸ್ನೇಹಿತರೆ. ಓಕೆನಾ. ಸೊ ಇದಾದ ನಂತರ ನೀವು ನೋಟಿಫಿಕೇಶನ್ ನೋಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಅವೈಲೇಬಲ್ ಸೂನ್ ಅನ್ನೋದ್ರಲ್ಲಿ ಕೊಟ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಇಲ್ಲಿ ಗೊತ್ತಾಗುತ್ತೆ. ಸೊ ಸರ್ಕಾರಿ ಸೂಚನೆ ಈಗಾಗಲೇ ಕೊಟ್ಟಿದ್ದಾರೆ. ಸೊ 8,176 ಪೊಲೀಸ್ ಹುದ್ದೆಗಳ ಭರ್ತಿ ಕೊಟ್ಟಿದ್ದಾರೆ. ಸರ್ಕಾರಿ ಹುದ್ದೆ ನೇರ ನೇಮಕಾತಿ ಶುರು ಆಗುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ನಿಮ್ಗೆ ಈಗಾಗಲೇ ಡಿವೈಡ್ ಮಾಡಿರೋ ಪ್ರಕಾರನೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿದ್ದಾರೆ. ಸೊ ಅದ್ರ ಮುಖಾಂತರ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಕರ್ನಾಟಕ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಅನ್ವಯ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಸರ್ಕಾರದ ಆದೇಶವೇನು ಆಗಿರುತ್ತೆ ಅಂತ ಹೇಳಿದ್ರೆ ಸೊ 30 ದಿನದಲ್ಲಿ 56,437 ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಎಲ್ಲಾ ಇಲಾಖೆ ಮತ್ತು ಎಲ್ಲಾ ನೇಮಕಾತಿಯಿಂದ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದು ಗಮನದಲ್ಲಿರಲಿ. 56,000 ನೋಡಿ ಇಲ್ಲಿ 56,000 ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಸೊ 56,000 ಪೋಸ್ಟ್ ಇರೋದನ್ನ ನೀವು ಗಮನದಲ್ಲಿ ಇಟ್ಟುಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು 56,000 ಪೋಸ್ಟ್ ಗಳನ್ನ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಅದರಲ್ಲಿ ಫಸ್ಟ್ ಪೋಸ್ಟ್ ಬಂದ್ಬಿಟ್ಟು ನಿಮ್ಗೆ ಪೊಲೀಸ್ ನೇಮಕಾತಿನೇ ಕರೆದಿದ್ದಾರೆ ಸ್ನೇಹಿತರೆ. ಅದರಲ್ಲಿ 8,000 ಪೋಸ್ಟ್ ಗಳು ಪೊಲೀಸ್ ಹುದ್ದೆಗೆ ಕರೆದಿದ್ದಾರೆ ಸ್ನೇಹಿತರೆ. ಈ ಒಂದು ಏನು ಅಪ್ಲಿಕೇಶನ್ ಲಿಂಕ್ ಬಿಡ್ತಾರೆ ಅದನ್ನ ಬಿಟ್ಟಿದ ತಕ್ಷಣ ನಿಮ್ಗೆ ತಲುಪಿಸ್ತೀನಿ. ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಅಲ್ಲಿ ಕೂಡ ನಿಮ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ನೋಟಿಫಿಕೇಶನ್ ಲಿಂಕ್ ನ ಕೊಡ್ತೀನಿ. ಸೊ ಇದು ನೋಟಿಫಿಕೇಶನ್ ಲಿಂಕ್ ಇಲ್ಲ, ಇದು ಸಪರೇಟ್ ಆಗಿರುತ್ತೆ. ಬೇರೆ ಒಂದು ನೋಟಿಫಿಕೇಶನ್ ಲಿಂಕ್ ಇರುತ್ತೆ, ಅದನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಥವಾ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್, ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.